ಮುಂದುವರ್ಸು ಮತ್ತೆ. ಅದೆಲ್ಲ ಹಾಳಾಗೋಗ್ಲಿ ಸರ್. ಪ್ರಸ್ತುತಕ್ಕೆ ಬರೋ ಹೆಣ್ಣು ಹೆಂಗ್ ಬರ್ತಾಳೆ ಸರ್? ಹೆಂಗಾದ್ರೂ ಬರಲಿ, ನಿನ್ನ ನಿಂತು ಹೆಂಗ್ ಬಂದು? ಅಲ್ಲ ಸರ್, ಜನರಲ್ ಆಗಿ ಹೆಂಗ್ ಬರ್ತಾಳೆ ಹೇಳಿ ಸರ್. ಅಯ್ಯೋ, ಇನ್ನು ಹೆಂಗ್ ಬರ್ತಾರಯ್ಯ? ಲಕ್ಷಣ ಸೀರೆ ಇಟ್ಕೊಂಡು, ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು, ಜೊತೆಲಿ ಕರ್ಕೊಂಬರೋ ಹೆಂಗಸರುಗಳ ಕಿವಿ ಮಾತಿ ನಾಚ್ಕೊಂಡು, ಕೈಯಲ್ಲಿ ಹಾಲಿನ ಲೋಟ ಹಿಡ್ಕೊಂಡು ಒಳಗೆ ಬಂದ್ರು ಮಾತ್ರ ಬರ್ದೇನೆ ನಿಂತಲ್ಲೇ ರಾಜ್ಕೊಂಡು ಕಾಲು ಬೆರಳಲ್ಲೇ ನೆಲ ಕರೀತಾ ಹಸ್ತಿರೋ ಹುಲಿ ಮುಂದೆ ಎದುರಿರೋ ಜಿಂಕೆ ಥರ ಬರ್ತಾರೆ ಅಲ್ವಾ ಸರ್? ಅಲ್ವಾ? ನೀವು ಹೇಳಿದ ಲಕ್ಷಣದಲ್ಲಿ ಇವಳು ಯಾವ ರೀತಿ ಎಂಟ್ರಿ ಕೊಟ್ಲು ಅಂತ ಕೇಳಿ ಸರ್. ಇವಳು ಎಂಟ್ರಿಗೆ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಯಾಕುಟ್ಟೋಗೋಯ್ತು ಸರ್. ರಿಸೆಪ್ಷನ್ ಇರೋ ಬರೋ ಒಡವೆಗಳನ್ನೆಲ್ಲ ಹಾಕೊಂಡು ಶೋ ಆಫ್ ಕೊಟ್ಟವಳು, ಆಮೇಲೆ ಯಾವುದೋ ಕಿತ್ತೋಗಿರೋ ಕಾಟನ್ ಸೀರೆ ಐರನ್ ಮಾಡ್ಕೊಂಡು ಒಳ್ಳೆ ಬಿಚ್ಚೊಳ್ಳೆ ಗೌರಮ್ಮ ಬಂದವಳೆ ಸರ್. ಅದೆಲ್ಲ ಬಿಡಿ ಸರ್, ಅಲಂಕಾರ ಎಲ್ಲ ಹಾಳಾಗೋಗ್ಲಿ, ಮುಖಕ್ಕಿಷ್ಟು ಮೇಕಪ್ ಹಾಕೊಂಡ್ ಬರ್ಬೇಕಲ್ವ ಸರ್? ಮೇಕಪ್ ಇಲ್ದಿರೋ ಮುಖ, ಬಾಡೋಗಿರೋ ಬದನೆಕಾಯಿ ಎರಡು ಒಂದೇ ಅಂತ ಇವಳು ಮುಖ ನೋಡಿದ ಮೇಲೆ ಸರ್ ಗೊತ್ತಾಗಿದ್ದು. ಅದು ಹಾಳಾಗೋಗ್ಲಿ ಸರ್, ಹಾಲಿನ ಗ್ಲಾಸ್ನ ಕೈಲಿ ಇಟ್ಕೊಂಡ್ಬರೋದು ನೋಡಿದ್ದೀರಾ? ಹಾಲಿನ ಪ್ಯಾಕೆಟ್ ಜೊತೆ ವಿತ್ ಸ್ಟ್ರಾ ಇಟ್ಕೊಂಡ್ಬರೋರ್ನ ನೀವು ನೋಡಿದ್ದೀರಾ ಸರ್? ಹಾಲಿನ ಗ್ಲಾಸ್ ಬದಲು ಹಾಲಿನ ಪ್ಯಾಕೆಟ್, ಅದು ವಿತ್ ಸ್ಟ್ರಾನ. ಮದುವೆ ಆಗಿರೋ ಪ್ರತಿಯೊಬ್ಬರು ಮೊದಲ ರಾತ್ರಿನ ಮೆಮೊರಬಲ್ ಆಗಿರಬೇಕು ಅಂತ ಅನ್ಕೋತಾರೆ. ಆದರೆ ಯಾವತ್ತು ಮರಿದಿರೋ ರೇಂಜಿಗೆ ಹಾರಿಬಲ್ ಮಾಡಿಬಿಟ್ಲು ಸರ್ ಇವಳು. ಮೊದಲನೇ ರಾತ್ರಿನೇ ಹೀಗೆ, ಇನ್ನು ಲೈಫ್ ಲಾಂಗ್ ಇವಳ ಜೊತೆ ಇನ್ನು ಹೀಗೆ ಎಷ್ಟು ರಾತ್ರಿಗಳು ಕಳಿಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೆ ಸಂಸಾರ ಮಾಡೋದಕ್ಕಿಂತ ಸನ್ಯಾಸತ್ವ ಸ್ವೀಕರಿಸೋದೇ ಬೆಟರ್ ಅನ್ನಿಸ್ತಾ ಐತೆ ಸರ್. ದಯವಿಟ್ಟು ನನ್ನ ಸಂಸಾರಕ್ಕೊಂದು ಮುಕ್ತಿ ಕೊಡಿಸಿ ಸರ್. ಕೊಡ್ಸೋಣಪ್ಪ, ಕೊಡ್ಸೋಣ. ಸ್ವಲ್ಪ ತಡ್ಕೋ, ಅವರು ನೋಟ್ ಮಾಡ್ಕೊತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ನೀನೇನು ಹೇಳ್ತೀಯಮ್ಮ? ಕೊಡ್ಬೇಕಾದ್ದೆ ಸರ್, ಮೊದಲು ಉತ್ತರ ಕೊಟ್ಟು ಆಮೇಲೆ ಕೊಡ್ತೀನಿ. ಮೊದಲನೇ ಪಾಯಿಂಟ್, ಇಮ್ಯಾಜಿನೇಷನ್ ತಕ್ಕನಾಗಿ ಡೆಕೋರೇಷನ್ ಆಗಿಲ್ಲ ತಾನೆ? ನೀವೇ ಹೇಳಿ ಸರ್, ಹೂವಿನ ರೇಟು ಗಗನಕ್ಕೇರಿದೆ. ಕರೆಕ್ಟ್ 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 ಅಲ್ವಾ ಸರ್? ಮತ್ತೆ ಬಿಟ್ಟಿ ಸಿಗುತ್ತೆ ಅಂದ್ರೆ ಯಾವ ಖಾಲಿ ಜಡೆಗಳು ತಾನೇ ಸುಮ್ಮನಿರ್ತಾವೆ ಹೇಳಿ? ಅಲ್ಲ, ಪ್ರಸ್ತುತ ತಂದಿರೋ ಹೂಗಳನ್ನೇ ಬಿಟ್ಟಿಲ್ಲ ಅಂದ್ರೆ ಯೋಚನೆ ಮಾಡಿ. ಪಾಪ ಸಾಹೇಬ್ರಿಗೆ ಮಂಚದ ಮೇಲೆ ಮಲ್ಗೆ ಹೂ ಇಲ್ಲ ಅಂದ್ರೆ ಮೂಡೇ ಬರಲ್ವೇನೋ. ಹಂಗಿದ್ಮೇಲೆ ಹೊರಗಡೆಯಿಂದ 10 kg ಹೂ ತಂದು ಮಂಚದ ಮೇಲೆ ಸುರ್ಕೋಬೇಕಿತ್ತು. ಯಾರಾದ್ರೂ ಬೇಡ ಅಂದಿದ್ರಾ? ಪಾಯಿಂಟ್ ಟು ಬಿ ನೋಟೆಡ್. ನೀನೇ ತಂದು ಸುರ್ಕೋಬೋದಾಗಿತ್ತಲ್ಲಯ್ಯ. ಸರ್, ಅಷ್ಟೊತ್ತಿಂದ ರಾತ್ರಿ ಎಲ್ಲಿಂದ ತರಕ್ಕೆ ಹೋಗಿ ಸರ್? ಹೌದಾ ಸರ್? ನಮ್ಮಪ್ಪ ಏನು ಗಿಡ ಬೆಳೆಸೋಣ ಅಷ್ಟೊತ್ತಿನಲ್ಲಿ ಹೋಗಿ ಹೂವು ಕಿತ್ಕೊಂಬಂದು ಮಂಚದ ಮೇಲೆ ಸುರಿಯೋಕೆ? ಇಷ್ಟೊಂದೆಲ್ಲ ಓವರ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರೋನು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಆಪ್ಷನ್ ಇದ್ರೂ ನಮ್ಮ ಮನೇಲೇ ಯಾಕೆ ಮಾಡ್ಕೋಬೇಕಿತ್ತು? ಅವ್ರ ಮನೇಲಿ ಯಾಕೆ ಮಾಡ್ಕೊಳ್ಳಿಲ್ಲ? ಹೌದು, ಯಾಕೆ ಮಾಡ್ಕೊಳ್ಳಿಲ್ಲ? ಯಾಕಂದ್ರೆ ನಯಾ ಪೈಸಾ ಖರ್ಚಿಲ್ದೆ ಮಾವನ್ ದುಡ್ಡಲ್ಲಿ ಮದ್ವೆ ಆಗಿದ್ಯಾ, ಹಂಗೆ ಮಾವನ್ ದುಡ್ಡಲ್ಲಿ ಪ್ರಸ್ಥಾನ ಮಾಡ್ಕೊಂಡು ಬಂದ್ಬಿಡು, ಸುಮ್ಮನೆ ಖರ್ಚು ಯಾಕೆ ಅನ್ನೋ ಮೆಂಟಾಲಿಟಿಲಿರೋ ಕಿತ್ತೋಗಿರೋ ಫ್ಯಾಮಿಲಿ ಸರ್ ಇವ್ರು. ಏಯ್, ನನ್ನ ಫ್ಯಾಮಿಲಿ ಕಿತ್ತೋಗಿರೋ ಫ್ಯಾಮಿಲಿ ಅಂತೀಯ? ಇಷ್ಟಕ್ಕೆ ಉಳ್ಕೊಂಡ್ರೆ ಹೆಂಗಮ್ಮ? ಇನ್ನೂ ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ಏನಂದೆ? ಹಳೆ ಕಿತ್ತೋಗಿರೋ ಕಾಟನ್ ಸೀರೆಗೆ ಐರನ್ ಮಾಡ್ಕೊಂಡು ಬಂದಿದ್ದೀನಿ ಅಂದ. ಆ ಸ್ಯಾರಿ ತಗೊಂಡೋಗಿ ನಿಮ್ಮಮ್ಮಂಗೆ ಗುಡ್ಸು. ಆ ಕಿತ್ತೋಗಿರೋ ಕಾಟನ್ ಸೀರೆ ತಂದ್ಕೊಟ್ಟಿದ್ದೆ ನಿಮ್ಮಮ್ಮ. ಏನೋ ನಮ್ಮಮ್ಮ ತಂದ್ಕೊಟ್ಟಿದ್ದ? ನಮ್ಮಮ್ಮ ತಂದ್ಕೊಟ್ಟಿದ್ರೆ ಸೂಪರ್ ಆಗಿರುತ್ತೆ. ಅಯ್ಯೋ, ನಿನ್ ನಾಲ್ಗೆಗೆ ನನ್ನ ಹಳೆ ಎಕಡ ಸಿಗಾಕ? ನಿಮ್ಮಮ್ಮ ತಂದ್ಕೊಟ್ಟಿತ್ತು ಅಂದಿದ ತಕ್ಷಣನೇ ಸೂಪರ್ ಆಗಿರುತ್ತಾ? ಆ ಕಿತ್ತೋಗಿರೋ ಕಾಟನ್ ಸೀರೆಗೆ ನಾನು ಅಲಂಕಾರ ಬೇರೆ ಮಾಡ್ಕೊಂಡು ಬರ್ಬೇಕಿತ್ತಂತೆ. ಅದು ಹಂಗಲ್ಲ ಅಂಜು. ಮುಚ್ಚೋ ಬಾಯಿ ನಾಯಿ. ಮತ್ತೆ ನಂದೇ ರಿಸೆಪ್ಷನ್ ಅಲ್ಲಿ ಇರೋ ಬರೋ ಒಡವೆಗಳನ್ನೆಲ್ಲ ಹಾಕೊಂಡು ಶೋ ಆಫ್ ಕೊಟ್ಟೋಳು ಬಿಚ್ಚಲೆ ಗೌರಮ್ಮನ್ ತರ ಬಂದಿದ್ದೀನಂತೆ. ಬರ್ದೆ ಇನ್ನೇನೋ ಮಾಡ್ಲಿ? ನೋಡಿ ನೋಡಿ. ಅಯ್ಯೋ ಬೇಡಮ್ಮ, ಮೊಬೈಲ್ ಏನು ತೋರಿಸ್ಬೇಡ, ಅಲ್ಲಿ ಏನಿದೆ ನೀನೇ ಹೇಳ್ಬಿಡು.